ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಮಾಸಫಲ ಯಾವ ರೀತಿಯ ಒಂದು ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ಆಗುವಂತಹ ಒಂದು ಪ್ರತಿಫಲಗಳು ಒಳ್ಳೆಯ ರೀತಿ ಎಷ್ಟು ಪರ್ಸೆಂಟೇಜ್ ಇದೆ, ಕೆಟ್ಟ ರೀತಿಯಾದಂತಹ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಧನುಸ್ಸು ರಾಶಿಯವರಿಗೆ 3 ಗ್ರಹಗಳು ಅಂದರೆ ಒಟ್ಟಾರೆಯಾಗಿ 3 ಗ್ರಹಗಳ ಬದಲಾವಣೆ ಆಗ್ತಾ ಇರೋದ್ರಿಂದ ಧನುಸ್ಸು ರಾಶಿಯವ್ರಿಗೆ ಹೇಗಿರುತ್ತೆ ಅನ್ನುವಂಥದ್ದು. ಯಾವ ಗ್ರಹಗಳು ಬದಲಾಗ್ತಾ ಇದೆಯಪ್ಪ ಅಂತಂದರೆ ಸೂರ್ಯ, ಬುಧ, ಶುಕ್ರ ಈ 3 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂಥದ್ದು. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಅದರಲ್ಲಿ ಶುಕ್ರ 3 ಮನೆಗಳಿಗೆ ಬದಲಾವಣೆ ಆಗ್ತಾನೆ. ಹಾಗಾಗಿ 3 ರೀತಿಯ ಪ್ರತಿಫಲಗಳು ಕೊಡುವಂಥ ಸ್ಥಿತಿ ಇರುತ್ತೆ. ಇನ್ನು ಉಳಿದ ಗ್ರಹಗಳು ಯಥಾಸ್ಥಿತಿ, ಸೊ ಒಂದೊಂದು ರಾಶಿಯಲ್ಲೇ ಸಂಚಾರದಲ್ಲಿರ್ತಕ್ಕಂಥ ಗ್ರಹಗಳಿದೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ಯಾವ ಒಂದು ಸ್ಥಾನದಿಂದ ಯಾವ ಗ್ರಹದಿಂದ ಏನು ಫಲ ಇದೆ ಅಂತ ನೋಡೋಣ. ನೋಡಿ, ಸೂರ್ಯ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳ ವಿಚಾರದಲ್ಲಿ ಮತ್ತು ಆದಾಯಗಳು, ಅಂದರೆ ಭಾಗ್ಯ ಅಂದರೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ಒಂದು ಆದಾಯ ಬಂದುಬಿಡತ್ತೆ, ಸೆಟಲ್ಮೆಂಟ್ ಆಗುತ್ತೆ. ಆ ಒಂದು ಬರುವಂತಹ ಒಂದು ಆದಾಯ, ಲಾಭಾದಾಯಗಳು ನಿಮಗೆ ಬಂದರೆ ಜೀವನದಲ್ಲಿ ಒಳ್ಳೆಯ ರೀತಿಯ ಒಂದು ಪರಿಣಾಮಗಳು, ಪ್ರತಿಫಲಗಳು ಪಡೆಯುವಂತಹದ್ದಿರುತ್ತೆ. ಅಂತಹ ವಿಚಾರದಲ್ಲಿ ಅಸಫಲತೆಗಳು ಉಂಟಾಗತ್ತೆ. 16ನೇ ತಾರೀಕುವರೆಗೂ ವೈಪರೀತ್ಯ ಉಂಟಾಗುತ್ತೆ. ಯಾಕೆ ಅಂತಂದರೆ ಸೂರ್ಯ ನೀಚ ಸ್ಥಾನದಲ್ಲಿ ಸಂಚಾರ, ತುಲಾರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರೀತಿಯ ಒಂದು ಭಾಗ್ಯ ಪ್ರಯತ್ನಗಳು ಅಂತೇಳಿ ಹೇಳ್ಬೋದು. ಯಾವುದೋ ಒಂದು ಲೈಕ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಸೆಟ್ಲ್ಮೆಂಟ್ ಆಗಿ ಇವಾಗ ಬರಬೇಕು ಅಂತಂದರೆ ಸಕಾಲಕ್ಕೆ ಬರ್ದಿರ ಇರುತ್ತೆ. ಯಾಕೆಂದರೆ 16ನೇ ತಾರೀಕು ಒಳಗಡೆ ನಿಮಗೆ ಭಾಳಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಆ ಕಮಿಟ್ಮೆಂಟ್ಸ್ ಪ್ರಕಾರ ನೀವು ಒಂದು ಪ್ರೋಗ್ರೆಸ್ ಮಾಡೋದು, ಜೀವನದಲ್ಲಿ ಏನೇನೋ ಪ್ಲ್ಯಾನಿಂಗ್ಸ್ ಇರುತ್ತೆ, ಅವುಗಳಿಗೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಕಾಲಕ್ಕೆ ದುಡ್ಡು ನಿಮಗೆ ಅವಣಿಸ್ಕೊಳ್ಳೋಕೆ ಬರ್ತಾ ಇರಲ್ಲ. ಸೊ ಆ ದುಡ್ಡನ್ನು ಪಡೆಯೋದಕ್ಕೆ ಆಗದೇ ಇರತಕ್ಕಂತಹ ದೌರ್ಭಾಗ್ಯ ಅಂತೇಳಿ ಹೇಳ್ಬೋದು. ನಿಧಾನ ಆಗ್ತಾ ಇರ್ತಕ್ಕಂತಹದ್ದು, ಡಿಲೇ ಆಗ್ತಾ ಇರ್ತಕ್ಕಂಥ, ಅದರಿಂದ ಭಾಳಷ್ಟು ತಳಮಳ, ವೈಪರೀತ್ಯ, ವ್ಯತ್ಯಯ ಇವೆಲ್ಲ ಕೂಡ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಈ ರೀತಿ ಆಗ್ತಾ ಇರ್ತಕ್ಕಂಥ ಸೂರ್ಯನ ಒಂದು ವೈಪರೀತ್ಯ ದೋಷ ಅಂದರೆ ನೀಚ ಪ್ರಭಾವದ ದೋಷ. ಅದಕ್ಕೋಸ್ಕರ ಸೂರ್ಯನ ಪರಿಹಾರ ಮಾಡ್ಕೊಳ್ಳಿ, ತುಂಬ ಶುಭವಾದಂತಹ ಫಲ ಸಿಗತ್ತೆ. ಅಂದರೆ ಬೆಳಗಿನ ಜಾವ ಎದ್ದು ಸೂರ್ಯ ನಮಸ್ಕಾರ ಮಾಡಿ ತುಂಬ ಉತ್ತಮವಾದಂಥ ಫಲ ಸಿಗತ್ತೆ. ಇನ್ನು ಕುಜನ ಬದಲಾವಣೆ ನೋಡಿ, ಕುಜಗ್ರಹ ಬಂದು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ವಿಶೇಷವಾಗಿ ಕೆಲವೊಂದು ವಿದ್ಯಾರ್ಥಿಗಳು ಕೆಲವೊಂದು ಖರ್ಚುಗಳು ಬರುವಂತಹದ್ದು. ಅಂದರೆ ನೀವು ಇರ್ತಕ್ಕಂತಹ ಹಾಸ್ಟೆಲ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನೀವೇನಾದರೂ ರೂಮ್ ಮಾಡಬೇಕು, ಇಲ್ಲಾಂದರೆ ಪಿ ಜಿಗೆ ಹೋಗಬೇಕು, ಸೊ ಇಂಡಿವಿಜುವಲಾಗಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮನೆ ಮಾಡಬೇಕು. ಈ ರೀತಿಯ ಒಂದು ಎಕ್ಸ್ಪೆಂಡಿಚರ್ಸ್ ಬರುವಂತಹದ್ದು, ಖರ್ಚು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಖರ್ಚುಗಳು ಬರುವಂತಹ ಒಂದು ವಿಷಯ ಇರ್ತಕ್ಕಂತಹದ್ದು. ಇನ್ನು ಬುಧನ ಬದಲಾವಣೆ, ಬುಧ ಬಂದು ಸ್ವಲ್ಪ ವಿಶೇಷವಾಗಿ ದಂಪತಿಗಳಿಗೆ ಕೆಲವೊಂದು ಪ್ಲ್ಯಾನಿಂಗ್ಸಿಂದ ಖರ್ಚುಗಳು ಬರುವಂತಹದ್ದು. ಅಂದರೆ ದಂಪತಿಗಳೇನೋ ಒಂದು ರೀತಿಯ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ವ್ಯಾಪಾರ ಸ್ಟಾರ್ಟ್ ಮಾಡೋಣ, ವ್ಯವಹಾರ ಸ್ಟಾರ್ಟ್ ಮಾಡೋಣ, ನೂತನವಾಗಿ ಏನೋ ಒಂದು ಪ್ರಾರಂಭಿಸೋಣ ಅಂತ. ಯಾಕೆಂತಂದರೆ ನವಂಬರ್ ತಿಂಗಳು ಅಂದರೆ ಸ್ವಲ್ಪ ಕಾರ್ತಿಕ್ ಮಾಸ ಇರೋದ್ರಿಂದ ಕಾರ್ತಿಕ್ ಮಾಸದಲ್ಲಿ ಬಹಳಷ್ಟು ಜನ ಹೊಸ ಒಂದು ವ್ಯವಹಾರಗಳು ಮಾಡೋಕ್ಕೋಸ್ಕರ, ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ. ಆ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರೆ ವಿಶೇಷತಃ ದಂಪತಿಗಳೇ ಅಂದರೆ ಗಂಡ ಹೆಂಡತಿ ಮಧ್ಯೆ ಈ ಒಂದು ಸಮಾಲೋಚನೆಗಳು ನಡೆಯುವಂತಹದ್ದು. ಮತ್ತು ವೃತ್ತಿ ವಿಚಾರವಾಗಿ ಅಂದರೆ ಏನು ವೃತ್ತಿ ಮಾಡ್ತಾ ಇದ್ದೀರಾ, ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಾ, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಅಂದರೆ ಮೆಡಿಕಲ್ ಸ್ಟೋರ್ ಅವರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಮಾಡುವಂತಹ ಕೆಲಸ ಕಾರ್ಯ ವಿಚಾರದಲ್ಲಿ ಕೂಡ ಭಾಳಷ್ಟು ಇನ್ವೆಸ್ಟ್ಮೆಂಟ್ಸ್ ಅಂದರೆ ಇನ್ನು ಅಪ್ಗ್ರೇಡ್ ಆಗೋ ರೀತಿಯಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಉದ್ದಿಮೆಗಳನ್ನು ಭಾಳಷ್ಟು ಅಪ್ಗ್ರೇಡ್ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಾ. ಆ ರೀತಿಯ ಒಂದು ಅನುಕೂಲತೆಗಳು, ಬದಲಾವಣೆಗಳು ಬರುತ್ತೆ. ಇದು 23ರವರೆಗೂ ನಡೆಯುತ್ತೆ. 23ರ ನಂತರ ಬುಧ ಗ್ರಹ ಬಂದು ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ನೀವು ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳಿಂದ ಲಾಭಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, 23ರ ನಂತರ ಈ ತಿಂಗಳಲ್ಲಿ ಲಾಭಗಳು ಬರುವಂತಹದ್ದು, ಬಿಸ್ನೆಸ್ಗಳಿಂದ ಲಾಭಾದಾಯಗಳು ಬರುವಂತಹದ್ದು, ನಿಮ್ಮ ವ್ಯವಹಾರಗಳೆಲ್ಲ ಸಕ್ಸಸ್ ಆಗಿ ನೀವು ಒಂದು ಇನ್ಕಮನ್ನು ನೋಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಇನ್ನು ಗುರುವಿನ ಬದಲಾವಣೆ ನೋಡಿ, ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳು, ಸ್ವಲ್ಪ ಮನೆ ಕಡೆ ಏನೋ ಒಂದು ರೀತಿಯ ಅಡಚಣೆಗಳಿಂದ ಬರುವಂತಹದ್ದು, ಆರೋಗ್ಯ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಯಾರಿಗೂ ಆರೋಗ್ಯ ಸರಿಯಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ ಬರೋದು, ವೈಯಕ್ತಿಕವಾಗಿ ನಿಮ್ಮ ಒಂದು ಜೀವನದಲ್ಲಿ ಅಂದರೆ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಥ್ರೋಟ್ ರಿಲೇಟೆಡ್ ಆಗಿರ್ಬೋದು, ಈ ಒಂದು ಶ್ವಾಸ ರಿಲೇಟೆಡ್ ಆಗಿರ್ಬೋದು, ಈ ಒಂದು ವಿಚಾರ ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟು,
ಮೆಡಿಸಿನ್ಸ್ ತಗೊಳ್ಳುವಂತಹ ಒಂದು ವಿಚಾರ ಬರ್ಬೋದು. ಹಾಗಾಗಿ ಸ್ವಲ್ಪ ನೀವು ದತ್ತಾತ್ರೇಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಕಡಲೆ ಪ್ರಸಾದವನ್ನು ನೀವು ಕೊಡೋದ್ರಿಂದ ತುಂಬ ಶುಭವಾದ ಫಲ ಸಿಗುತ್ತೆ. ಇನ್ನು ಶುಕ್ರನ ಬದಲಾವಣೆ ನೋಡಿ, ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. 2ನೇ ತಾರೀಕಿಗೆ ಈ ಒಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬದಲಾವಣೆ ಆಗ್ತಾನೆ ನೋಡಿ. 2ನೇ ತಾರೀಕಿಂದ 26ನೇ ತಾರೀಕುವರೆಗೂ ಶುಕ್ರಗ್ರಹ ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಆ ನಂತರ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ 26ರವರೆಗೂ ಕೂಡ ವಿಶೇಷವಾಗಿ ವೃತ್ತಿಯಿಂದ ಲಾಭಾದಾಯಗಳು ಬರುವಂತಹದ್ದು, ನೀವು ಯಥೇಚ್ಛವಾಗಿ ಇನ್ಕಮ್ ಸೋರ್ಸನ್ನು ಜಾಸ್ತಿ ನೋಡುವಂತಹದ್ದು, ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಕೂಡ ಚೇಂಜಸ್ ಆಗುವಂತಹದ್ದು, ಮತ್ತು ದುಡ್ಡು ಬರುವಂತಹ ಕೆಲಸ ಕಾರ್ಯ ಕ್ರಿಯೆಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಡೆಯುವಂತಹದನ್ನು ನೀವು ನೋಡ್ತೀರಾ. ಹಾಗಾಗಿ ಶುಭವಾದಂಥ ಫಲ ಇದೆ. ಇನ್ನು 26ರ ನಂತರ ಶುಕ್ರ ವೃಶ್ಚಿಕ ರಾಶಿಗೆ ಹೊರಟಾಗ ಕೆಲವೊಂದು ಖರ್ಚುಗಳು ಬರುತ್ತೆ. ಸ್ನೇಹಿತರು ಬಂದು ಏನೋ ಸಾಲ ಕೇಳ್ತಾರೆ, ಅವ್ರ ಬಾಧೆಗಳನ್ನ ಹೇಳ್ಕೊತಾರೆ. ಸೊ ಆ ಒಂದು ವಿಚಾರಕ್ಕೋಸ್ಕರ ಸ್ವಲ್ಪ ದುಡ್ಡು ಕಾಸು ಎಲ್ಲ ಕೂಡ ಕೊಟ್ಬಿಡುವಂತಹದ್ದು. ಸೊ ನೀವು ನಿಮ್ಮ ಕಡೆಯಿಂದ ದುಡ್ಡು ಹೊರಗಡೆ ಹೋಗುವಂತಹ ಸ್ಥಿತಿ 26ರ ನಂತರ ಇದೆ. ಹಾಗಾಗಿ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವ ಇಲ್ಲ ಅಂತ. ಯಾಕೆಂದರೆ ನಿಮ್ಮದೇ ಆದಂಥ ಪರಿಸ್ಥಿತಿಗಳು 108 ಇರುತ್ತೆ. ಅದನ್ನು ಗಮನಿಸಿ ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಿಮ್ಮ ದುಡ್ಡು ಹೊರಗಡೆ ಹೋಗುವಂಥ ಸ್ಥಿತಿ ಒಳ್ಳೆ ರೀತಿ ಇದೆಯಾ ಇಲ್ವಾ ಅನ್ನುವಂತಹ ಆಲೋಚನೆ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ 26ರ ನಂತರದ ದಿನಗಳಲ್ಲಿ. ಇನ್ನು ಶನಿಯ ಒಂದು ಪ್ರಭಾವಗಳು ನೋಡಿ, ಶನಿ ಗ್ರಹ ಬಂದು ವಕ್ರ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಈಗಾಗಲೇ ಹೇಳಿದೆ ಹಣಕಾಸಿನ ವಿಚಾರ, ಹಾಗೆ ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ನಿಮ್ಮದೇ ಆದಂಥ ಕೆಲಸ ಕಾರ್ಯ ಪ್ರಯತ್ನಗಳಲ್ಲಿ ಅರ್ಧ ಫಲ ಸಿಗುವಂತಹದ್ದಿರುತ್ತೆ. ಸ್ವಲ್ಪ ಮನೆ ಕಡೆ ಏನೋ ಒಂದು ಸ್ವಲ್ಪ ಚಿಂತೆ, ಯೋಚನೆ, ವ್ಯಾಕುಲತೆಗಳು ಉಂಟಾಗುವಂತಹದ್ದು ಕುಟುಂಬಸ್ಥರ ವಿಚಾರದಲ್ಲಿ ಬರುವಂತಹದ್ದಿರುತ್ತೆ. ಹಾಗಾಗಿ ಆಂಜನೇಯ ಸ್ವಾಮಿಗೆ ನೀವು ದರ್ಶನ ಮಾಡಿ, ಸೊ ಅಲ್ಲಿ ನೀವು ಅರ್ಚನೆ ಅಥವಾ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಶುಭವಾದಂಥ ಫಲ ಸಿಗುತ್ತೆ. ಇಲ್ಲ ತುಳಸಿ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಈ ಒಂದು ತಿಂಗಳಲ್ಲಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಪ್ರಭಾವಗಳು ನೋಡಿ, ನಿಮ್ಮ ಪ್ರಯತ್ನಗಳೆಲ್ಲ ನಿಸ್ಸಫಲತೆ ಆಗ್ತಾ ಇರುತ್ತೆ. ಸೊ ಏನೇ ಪ್ರಯತ್ನ ಮಾಡಿದ್ರೂ ಡಿಲೇ ಆಗೋದು, ಲೇಟ್ ಆಗೋದು, ನಿಧಾನ ಆಗೋದು ಆಗ್ತಾ ಇದೆ. ಆದರೆ ಆ ಒಂದು ಪ್ರಯತ್ನಗಳ ಸಕ್ಸಸ್ ಸಿಗಬೇಕು ಅನ್ನುವಂಥದ್ದು ಈ ಒಂದು ತಿಂಗಳಲ್ಲಿ 24ರ ನಂತರ ಒಳ್ಳೆ ರೀತಿಯ ಒಂದು ಫಲ ಸಿಗುತ್ತೆ. ಸೊ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ಅಗೋಚರವಾಗಿ ಸಕ್ಸಸ್ ಸಿಗುವಂತಹ ಸ್ಥಿತಿ ಬರುತ್ತೆ. ಇನ್ನು ಭಾಗ್ಯದ ವಿಚಾರಗಳಲ್ಲಿ ಲಕ್ ಆಪರ್ಚುನಿಟಿ ವಿಚಾರದ ಸ್ವಲ್ಪ ತಡೆಗಳು, ನಿಧಾನ, ಒತ್ತಡಗಳು ಇರುತ್ತೆ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ರಾಹು ಮತ್ತು ಕೇತುವಿನ ಒಂದು ಪರಿಹಾರ ಮಾಡ್ಕೊಳ್ಳಿ. ಈ ಒಂದು ವಿಚಾರಗಳಲ್ಲಿ ಸುಫಲನ ಪಡಿತೀರಾ. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ರಾಶಿಯವರಿಗೆ ಒಂದು 65ರಿಂದ 70ರಷ್ಟು ಪ್ರಭಾವ ಒಳಿತಾಗುವಂತಹದ್ದಿದೆ. ಒಂದು 30ರಷ್ಟು ವೈಬ್ರೇಷನ್ಸ್ ಇರ್ತಕ್ಕಂತಹದ್ದು. ನಾನು ತಿಳಿಸಿರ್ತಕ್ಕಂಥ ಗ್ರಹಗಳ ಒಂದು ಪರಿಹಾರ ಮಾಡ್ಕೊಳ್ಳಿ, ಶುಭವಾದ ಫಲನ ಪಡಿತೀರಾ. ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.